ಅದು ನೀವೇ ಹಾಡಿದ್ದೀರಾ, ಹೇಗೆ ಅನಿಸ್ತು ಹೊಸ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಕತ್ರಿ. ಅದ ನಾನು ಎಲ್ಲ ಕಡೆ ಹೇಳ್ದಂಗೆ ಈಗ ಕಲಾವಿದರಿಗೆ ಬೇಕಾಗಿರೋದು ಅದೇ ಮಾರ್ಗ, ಅದೇ ಹಾದಿ. ಒಬ್ಬ ಹಾಡುಗಾರನಿಗೆ ನಮ್ಮ ಹಾಡು ಎಷ್ಟು ರೀಚ್ ಆಗತ್ತೆ ಮತ್ತು ಅದು ಎಲ್ಲಿವರೆಗೂ ರೀಚ್ ಆಗತ್ತೆ ಅನ್ನೋದೇ ಮೇನ್ ಇರ್ತದೆ. ಇವತ್ತು ಫಿಲಮ್ ಸಾಂಗ್ನ ಬರೆದು ಹಾಡುವಂಥ ಅವಕಾಶ ಸಿಕ್ಕದಂದ್ರೆ ಇದಕ್ಕೆಲ್ಲ ನಮ್ಮ ಜನಗಳ ಪ್ರೀತಿ ಇರ್ಬೋದು ಮತ್ತು ನನ್ನೊಳಗಿರುವಂಥ ಸರಸ್ವತಿ ಕಲೆ ಅನ್ಬೋದು. ಬಟ್ ಇದಕ್ಕೆ ಅವಕಾಶ ಒದಗಿಸಿಕೊಟ್ಟಂಥ ಅರ್ಜುನ್ ಜನ್ಯ ಸರ್, ಶಶಾಂಕ್ ಸರ್ಗೆ ನಾ ಇದನ್ನೆಲ್ಲ ಕ್ರೆಡಿಟ್ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಟಿವಿ ಮಾತ್ರ ಸೀಮಿತ ಆಗಿದ್ದೀರಲ್ವಾ, ಇವಾಗ ನೀವು ದೊಡ್ಡ ಪರದೆ ಬಂದಿದ್ದೀರಾ, ಆಮೇಲೆ ಅರ್ಜುನ್ ಸರ್ದನ್ನು ಕರೆದಾಗ ನಿಮ್ಗೆ ಏನು ಅನಿಸ್ತೀವಿ? ಸ್ಟುಡಿಯೋಗೆ ಹೋದಾಗ ಹೇಗೆ ಅನಿಸ್ತೀವಿ? ಅದೇ ರೀ, ಒಂಚೂರು ಭಯ ಅಂತ ಇತ್ತು. ಆಮೇಲೆ ಅರ್ಜುನ್ ಸರ್ ಹೆಗಲ ಮೇಲೆ ಕೈ ಹಾಕ್ಕೊಂಡು, ಇಲ್ಲಪ್ಪ ಹಿಂಗಲ್ಲ, ಹಿಂಗೆ ನಿನ್ನ ಹಾಡನ್ನು ಬರೆದವ್ರ ಥರ ಫೀಲ್ ಮಾಡ್ಕೊಂಡು ಹಾಡು ಅಂತಂದಾಗ ನಾನು ಅದನ್ನು ಬರೆದು ಕಂಪ್ಲೀಟ್ ಮಾಡಿ ಹಾಡಿದ್ದೇವೆ. ಟಿವಿ ವೀಕ್ಷಕರಿಗೆ ಸ್ವಲ್ಪ ಲೈಟಾಗಿ ಒಂದು ಲೈನ್ ಮಾಡೋಕ್ಕಾಗುತ್ತಾ? ಹಾಡುವಲ್ರಿ, ಅದ್ರಾಗೇನೈತಿ. ಅದೇ ಸಾಂಗ್ನ ಹಾಡ್ಬೇಕಾ ಇವಾಗ? ಓಕೆ. ಹುಟ್ಟದಿ ನೀನು ತಳ್ಳನಲ್ಲಂಗ, ನೋಡಿರಿ ಸಾಕ ಬೆನ್ ಹತ್ತಂಗ ಗಂಗಿ, ಏ ಗಂಗಿ ಅದಿಯ ನೀನು ಪೂರ ಅಯ್ಯಂಗ, ಎದಿಯ ಒಳಗ ಜುಮ್ಮನ್ನುವಂಗ ಗಂಗಿ, ಏ ಗಂಗಿ.